ಸ್ಕ್ರಾಪ್ಲಿಂದ ಸ್ಟಾರ್ಟ್ ಮಾಡಿದ್ದೆವು, ಬೀರ್ ಬಾಟ್ಲಿಂದ ಸ್ಟಾರ್ಟ್ ಮಾಡಿ 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 ಕರಡೋಪತ್ತೆ ಅವ. ಅಂಬಾನಿ ಆಶೀರ್ವಾದ ಮಾಡಿ ಆಶೀರ್ವಾದ. ಹಲೋ ಡೈಮಂಡ್ಸ್, ಎಲ್ರಿಗೂ ಇವತ್ತಿನ ವಿಲಾಗ್ಗೆ ಸ್ವಾಗತ. ಸ್ನೇಹಿತರೆ, ಪ್ರತಿನಿತ್ಯವೂ ಈ ಕಸ ಆಯ್ತಾರಲ್ವ, ಅವ್ರ ಜೀವನ ಹೇಗಿರುತ್ತೆ ಗೊತ್ತಾ? ನನಗೂ ಕೂಡ ಅವ್ರ ಜೀವನ ಹೇಗಿರುತ್ತೆ ಅಂತ ತಿಳ್ಕೊಬೇಕಂತ ಆಸೆ. ಅವ್ರ ಜೀವನ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ನಾನು ಒಂದು ದಿನ ಕಸಾಯಕ್ಕೆ ಹೋಗ್ತಾ ಇದ್ದೀನಿ. ಹೌದು, ನಾನು ಕೇವಲ ಅವ್ರ ಜೀವನ ಹೇಗಿರುತ್ತೆ ಅಂತ ತಿಳ್ಕೊಬೇಕಂತ ಈ ಒಂದು ಅನುಭವವನ್ನು ಪಡ್ಕೊಳ್ತಾ ಇಲ್ಲ, ಅವ್ರ ಜೀವನವನ್ನು ಹತ್ತಿರದಿಂದ ನೋಡಬೇಕು ಅಂತ ನಾನು ಇವತ್ತು ಕಸಾಯೋದಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಜೀವನದಲ್ಲಿ ನಾವು ಇರೋದ್ರಲ್ಲಿ ಖುಷಿಯಾಗಿರೋದಿಲ್ಲ. ಇನ್ನೊಬ್ಬರ ಜೀವನ ನೋಡಿ ನಮ್ಮ ಜೀವನಕ್ಕೆ ಕಂಪೇರ್ ಮಾಡ್ಕೋತೀವಿ. ನಮ್ಮ ಜೀವನಕ್ಕಿಂತ ಅವ್ರ ಜೀವನ ಚೆನ್ನಾಗಿದೆಯಲ್ಲ ಅಂತ ಅನ್ಕೊತೀವಿ. ನಮ್ಮ ಲೈಫು ಮತ್ತು ನಾವು ಮಾಡುವಂಥ ಕೆಲಸ ನಮಗೆ ಯಾವಾಗಲೂ ಕಷ್ಟನೇ ಅನಿಸೋದು. ಮೊದಲು ನಾವು ಕಲಿಬೇಕಾದದ್ದು ನಮ್ಮ ಕೆಲಸವನ್ನು ಪ್ರೀತಿಸೋದು. ಯಾವ ಕೆಲಸನೂ ಚಿಕ್ಕದು ದೊಡ್ಡದು ಅಂತ ಇರೋದಿಲ್ಲ. ನಾವು ಯಾವ ಕೆಲಸ ಮಾಡ್ತಾ ಇದ್ದೀವೋ ಆ ಕೆಲಸವನ್ನು ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು. ಆವಾಗಲೇ ಆ ಕೆಲಸ ನಮಗೆ ಕೈ ಹಿಡಿಯುತ್ತೆ. ನನಗಂತೂ ಕಸ ಆಯ್ತಾ ಆ ವಾಸನೆನ ತಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಒಂಥರ ವಾಮಿಟ್ ಬಂದಂಗೆ ಆಗೋದು, ಒಂಥರ ತಲೆ ಸುತ್ತಂಗೆ ಆಗೋದು ಆಗ್ತಾ ಇತ್ತು. ಯಾರೋ ಬೇಡ ಅಂತ ಕೆಲವು ವಸ್ತುಗಳನ್ನು ಕಸದಲ್ಲಿ ಬಿಸಾಕಿರ್ತಾರೆ, ಆದರೆ ಒಬ್ಬ ಕಸ ಆಯೋನಿಗೆ ಅದೇ ಒಂದು ಹೊತ್ತಿನ ಊಟ ಆಗಿರುತ್ತೆ. ಕಸ ಆಯೋದಕ್ಕೆ ಶುರು ಮಾಡಿ ಕೇವಲ ಅರ್ಧ ಗಂಟೆಗೇನೆ ನನಗೆ ಸುಸ್ತಾಗೋದಕ್ಕೆ ಶುರುವಾಯಿತು. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾನು ಈ ಕಸ ಆಯೋವಂಥ ಅನುಭವವನ್ನು ಪಡ್ಕೊಳ್ಳೇಬೇಕು ಅಂತ ಕಸ ಆಯೋದನ್ನು ಮುಂದೆ ವರೆಸಿದೆ. ಆ ಕಸ ಆಯೋದಕ್ಕೆ ನಾನು ಏನು ಅನ್ಕೊಂಡು ಕಾಲಿಟ್ನೋ ಅದು ನನ್ನ ಯೋಚನೆಗೂ ಮೀರಿ ಕಷ್ಟ ಇದೆ. ಒಬ್ಬ ಕಸ ಆಯೋನು ಈ ಜನಗಳ ನಿಂದನೆ, ಅವ್ರು ನೋಡುವಂಥ ದೃಷ್ಟಿ, ಅವರು ಮಾಡುವಂಥ ಅವಮಾನಗಳು, ಇದನ್ನೆಲ್ಲ ಸಹಿಸ್ಕೊಂಡು ಬಿಸಿಲು ಮಳೆ ಚಳಿ ಅನ್ನೋದೇ ದಿನವಿಡೀ ಕಸ ಆರಿಸ್ತಾ ಇರ್ತಾನೆ, ಕೇವಲ ಅವ್ರ ಕುಟುಂಬಕ್ಕೋಸ್ಕರ. ಎಲ್ಲ ಕೆಲಸದಲ್ಲೂ ಕಾಂಪಿಟೇಷನ್ ಇದ್ದಂಗೆ ಈ ಕೆಲಸದಲ್ಲೂ ಕಾಂಪಿಟೇಷನ್ ಇದೆ ಸ್ವಾಮಿ. ಹೌದು, ಯಾಕಂತೀರಾ? ಒಬ್ಬ ಆರಿಸೋದಕ್ಕಿಂತ ಮುಂಚೆನೆ ಇನ್ನೊಬ್ಬ ಬಂದು ಆರಿಸ್ಕೊಂಡು ಹೊರಟೋಗ್ಬಿಟ್ಟಿರ್ತಾನೆ. ನೋಡಿ, ಅಲ್ಲಿ ಹುಡುಕ್ತಾನೆ ಇದ್ದೀನಿ, ನನಗೆ 1-2 ಬಾಟ್ಲು ಬಿಟ್ಟು ಮತ್ತೊಂದು ಸಿಗ್ತಾನೇ ಇಲ್ಲ. ನಾನು 2-3 ಅವರಾದರೂ ಕಸ ಆಯಬೇಕು ಅಂತ ಹೋದವನು ನನ್ನಿಂದ 1 ಅವರ್ ಕೂಡ ಕಸ ಆಯೋದಕ್ಕಾಗಲಿಲ್ಲ. ಅಷ್ಟೊಂದು ನನಗೆ ಕಷ್ಟ ಆಗೋಯ್ತು. ನನಗಂತೂ ಈ ಕೆಲಸ ತುಂಬ ಕಷ್ಟ ಆಯಿತು. ಇವಾಗ ಆ ಕಸಾಯೋರ ಹತ್ರ ಹೋಗ್ಬಿಟ್ಟು ಅವ್ರ ಅನುಭವವನ್ನು ಸ್ವಲ್ಪ ಕೇಳೋಣ ಬನ್ನಿ. ಅಂದ್ರೆ ಎಷ್ಟು ಆಕೈತ್ರಿ ಇದ್ರಾಗ ನಿಮ್ಗೆ ಪ್ರಾಬ್ಲಮ್? ಅಲ್ಲಿ ಕಸ ಆಯೋಗ ಬಂದಂತ ಕೆಲವು ತಾಯಂದ್ರಿಗೆ, ಅಮ್ಮ ನೀವು ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ರ ಅಂತ ಕೇಳಿದೆ. ಆ ತಾಯಿ ಹೇಳ್ತಾರೆ, ನಾವು 40 ವರ್ಷದಿಂದ ಈ ಕೆಲಸವನ್ನ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಅವರ ಒಂದು ದಿನ ಸಂಪಾದನೆ ಕೇಳಿ ನನ್ನ ಮನಸ್ಸಿಗೆ ತುಂಬ ಬೇಜಾರಾಗೋಯ್ತು. ಅವರು ಕಸ ಆಯ್ದು ಅದರಿಂದ ಬರುವಂಥ ಸಂಪಾದನೆ ಎಷ್ಟು ಗೊತ್ತಾ? ಕೇವಲ 200-300 ರೂಪಾಯಿ ಅಷ್ಟೇ. ಇದೆಲ್ಲ ವಾಸನೆ ಹೆಂಗೆ ತಡ್ಕೊಂತೀರ ಮೊದಲು? ನನಗೆ ಈಗ ಒಂದಿನ ಇಲ್ಲಿ ಬಂದಿದ್ದಕ್ಕೆ ನಂಗೆ ಆಗತ್ತಿಲ್ಲ. ನನಗೆ ಒಂಥರ ವಾಮಿಟ್ ಬಂದಂಗ ಆಗಿದೆ, ಒಂಥರ ವಾಂತಿ ಬಂದಂಗ ಆಗಿದೆ. ನಾವು 4 ದಿವಸ ಮನ್ಯಾಗಿದ್ದದ ಅಂದ್ರ ನಮಗೂ ವಾಂತಿ ಬಂದಂಗ ಆಕೈತಿಲ್ಲ, ನಮಗೂ ವಾಂತಿ ಬಂದಂಗ ಆಕೈತ್ರಿ ಮನ್ಯಾಗಿದ್ದು ಬಂದ್ರ. ಪಾಪ ಆ ತಾಯಂದ್ರು ಆ ಗಬ್ಬು ವಾಸನೆನೆಲ್ಲ ತಡ್ಕೊಂಡು ಇಡೀ ದಿನ ಆ ಕಸದಲ್ಲೇ ಕೂತ್ಕೊಂಡಿರ್ತಾರೆ. ಅವ್ರ ಕತೆ ಕೇಳ್ತಾ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗೋದಕ್ಕೆ ಶುರುವಾಯಿತು. ಅವರು ಆ ವ್ಯವಸ್ಥೆಯಲ್ಲಿ ಇರೋದು ನೋಡಿ ನಾನು ಅವ್ರಿಗೆ ಹೈಜೀನ್ ಬಗ್ಗೆ ಹೇಳಿದೆ. ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ತೀರಿ? 6ಕ್ಕೆ ಬಂದು ಹೋಗೋದ್ರಿ? ಈಗ ಮನೆಗೆ ಹೊಂಟ್ರಿ? ಮನೆಗೆ ಎಲ್ಲ ಚಾಟಿಂಗ್ ಮಾಡಿ ಅಡ್ಡಕ್ಕಾಗಿ ಸಂಜೆಗೆ ಸಕ್ರೆ ಜಾಬ್ಡಿ ಹಾಲು ಮನೆಗೆ ಏನ್ ಬೇಕಲ್ಲ ಜೀವನ ಮಾಡೋದು.
ಮಾಸ್ಕ್ ಹಾಕೋರಿ. ಆ ಒಂದು ಬ್ಯಾಕ್ಟೀರಿಯಾ ಅವ್ರ ಹರಡಿ ಮತ್ತು ನೆಗಡಿ, ಕೆಮ್ಮು, ಜ್ವರ ಬರ್ತೈತಿ. ಅವ್ರಿಗೆ ನಾನು ಕೆಲಸ ಆದಮೇಲೆ ಮನೆಗೆ ಹೋದ್ಮೇಲೆ ಈ ರೀತಿ ಮಾಡಿ ಅಂತ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೊಟ್ಟೆ. ಒಬ್ರಿಗೂ ಮೋಸ ಮಾಡದೆ ನಿಯತ್ತಾಗಿ ಕೆಲಸ ಮಾಡೋರ್ಗೆ ಯಾವತ್ತಿದ್ರೂ ಒಳ್ಳೇದಾಗೇ ಆಗುತ್ತೆ ಬಿಡಿ. ಕೆಟ್ಟದ್ ಬಯಸ್ಬಾರ್ದು, ಕೆಟ್ಟದ್ ಮಾಡಬಾರ್ದ್ರಿ ಒಬ್ರಿಗೆ. ಇದ್ನಾರು ಮಾಡ್ತಾರೆ ಒಳ್ಳೆ ಮನಸ್ಸಿಂದ ಒಳ್ಳೇದ ಬಯಸ್ಬೇಕು ಒಬ್ರಿಗೆ, ಅಂದ್ರೆ ನಿಮ್ಗೆ ಒಳ್ಳೇದಾಕೈತಿ. ಅರ್ಥ ಮಾಡ್ಕೊರ ಅಮ್ಮಾರ. ಬರ್ತೀನಿ ಒಳ್ಳೇದಾಗ್ಲಿ ರೀ. ಬರ್ತೀನಿ ಅಮ್ಮಾರ. ಈ ಒಂದು ಕೆಲಸ ಮಾಡಿದ್ಮೇಲೆ ನನಗೆ ತುಂಬ ಅನುಭವ ಆಯಿತು. ಯಾಕಂತಂದರೆ ನಾವೇನು ಇವಾಗ ಜೀವನ ಅನುಭವಿಸ್ತಾ ಇದ್ದೀವಲ್ವ, ತುಂಬ ಸರಳ. ಅವರೇನು ಜೀವನ ಅನುಭವಿಸ್ತಾ ಇದ್ದಾರಲ್ವ, ತುಂಬ ಕಠಿಣ. ನಿಜವಾಗ್ಲೂ ನಾನು ಅವ್ರಿಗೆ ಹ್ಯಾಟ್ಸಪ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರ ಜೀವನ ಒಂದು ದಿನ ಅಲ್ಲ, ಒಂದು ನಿಮಿಷ ಕೂಡ ನೀವು ಅನುಭವಿಸೋದಕ್ಕಾಗೋದಿಲ್ಲ. ಎಲ್ಲಾದರೂ ನೀವು ಕಸ ಎಸೆಯುವಾಗ ಸ್ವಲ್ಪ ಯೋಚನೆ ಮಾಡಿ, ಅದರಲ್ಲಿ ಏನಾದರೂ ಗಾಜಿದೆಯೋ ಅಥವಾ ಮೆಡಿಕಲ್ ವಸ್ತು ಇನ್ನೇನಾದರೂ ಸಿರಂಜು, ಸೂಜಿ ಏನಾದರೂ ಇದೆಯೋ ಅದನ್ನು ಚೆಕ್ ಮಾಡಿಬಿಟ್ಟು ಆಮೇಲೆ ಎಸಿರಿ. ಯಾಕಂತಂದರೆ ಅದೇನಾದರೂ ಅವ್ರು ನಟ್ಟು ಬಿಟ್ಟರೆ ಅದರಿಂದ ಇನ್ಫೆಕ್ಷನ್ ಆಗಿ ಅವರಲ್ಲ, ಅವ್ರ ಜೊತೆಗೆ ಅವ್ರ ಫ್ಯಾಮ್ಲಿ ಕೂಡ ಸಫರ್ ಆಗುತ್ತೆ. ಈ ದೇಶದ ನಿಜವಾದ ಹೀರೋಗಳಲ್ಲಿ ಇವರು ಕೂಡ ಒಬ್ಬರು. ಅವರಿಲ್ಲ ಅಂತಂದರೆ ಈ ದೇಶ ಸ್ವಚ್ಛ ಆಗೋದಿಲ್ಲ. ಒನ್ಸ್ ಅಗೇನ್ ಅವರನ್ನು ಗೌರವಿಸಿ, ಅವರನ್ನು ಪ್ರೀತಿಸಿ. ವಿಡಿಯೋ ತೆಗ್ಯಾತಾರ ಮಾತಾಡತ್ತೀವಿ ನಾವು. ಎಲ್ಲಿ ಏನೋ ಒಳ್ಳೇದಾಗ್ಲಿ ಅಮ್ಮಾರ. ನಾನು ನಿಮ್ಮ ಮಗ ಅನ್ಕೋರಿ, ಆಶೀರ್ವಾದ ಮಾಡ್ರಿ.